ಅಲ್ಲ ಮೇಡಮ್ ನೀವು ಹೇಳ್ತಾ ಇದ್ರಿ ಬಜೆಟ್ ನಲ್ಲಿ ಕೊರತೆ ಇದ್ರು ಈಗ ಸಬ್ಸಿಡಿ ಕೇಂದ್ರದಿಂದ ಸಬ್ಸಿಡಿ ಕೊಡ್ತಾರೆ ಅದೆಲ್ಲ ಬೇಕಾಗಾದ್ರೆ ನೋಡಿ ನಾನು ಹೇಳ್ತಿರೋದು ಇದು ಜನ ಇದನ್ನ ಒಪ್ಕೋತಾರೆ ಪ್ರಭು ಇವರು ಒಪ್ಕೊಂಡಿಲ್ಲ ಅಂದ್ರು ಗ್ಯಾರಂಟಿ ಅನುಷ್ಠಾನಕ್ಕಿಂತ ಸಮಿತಿ ಎಚ್.ಎಂ. ರೇವಣ್ಣ ಅವರಿಗೂ ಕೂಡ ಅವರ ಸಮಿತಿಗೂ ಕೂಡ ಏನು ಸರ್ಕಾರದಿಂದ ಅಲ್ಲ ಏನ್ ದರ್ಜೆ ಅದು ನಮ್ಮ ಸಚಿವ ಸಂಪುಟ ದರ್ಜೆ ಜನರ ದುಡ್ಡು ಜನರ ಟ್ಯಾಕ್ಸ್ ದುಡ್ಡು 33-34 ಜನರಿಗೆ ಕೊಡಬೇಕಾಗಿರೋದು ಆಯ್ತು ಒಂದು 10 ಎಕ್ಸ್ಟ್ರಾ ಕೊಡಿ 100ಕ್ಕಿಂತಲೂ ಯಾರು ದುಡ್ಡು ಇದು ಅದ್ರ ಜೊತೆಗೆ ಹೆಸರು 2804 ಕೋಟಿ ಸಾಲದಲ್ಲಿದೆ ಹೆಸ್ಕಾಂ ಇನ್ನ ಅದು ಕ್ಲಿಯರ್ ಆಗಿಲ್ಲ ಆಮೇಲೆ ಯಾವುದೋ ನಿಗಮಗಳಿಗೆ ಸರಿಯಾಗಿ ಯಾರಿಗೂ ಸ್ಯಾಲರಿಗಳು ಆಗ್ತಾ ಇಲ್ಲ ಎಷ್ಟೋ ಜನ ನಾವು ಈ ವಾಹಿನಿಯಲ್ಲಿ ಕೂತ್ಕೊಂಡು ಎಷ್ಟು ಜನ ಸರ್ಕಾರಿ ಅಧಿಕಾರಿಗಳು ಬರ್ದಿಟ್ಬಿಟ್ಟು ಸತ್ರು ಅದಾದ್ಮೇಲೆ ಪೊಲೀಸರಿಗೆ ನಾ ಹೇಳೋದು ಫ್ರೀ ಹ್ಯಾಂಡ್ ಇದೆಯಾ ಅಥವಾ ಗವರ್ಮೆಂಟ್ ಗ್ಯಾರಂಟಿ ಬಗ್ಗೆ ಮಾತಾಡಬೇಕು ಈಗ ನೀವು ನಿಮ್ ತರ ತಲೆ ನಿಮ್ ಸರ್ಕಾರದಲ್ಲಿ ಸರ್ ಈಗ ಸರ್ ನೋಡಿ ಈಗ ತೀರಾ ಬಡವರಿಗೆ ಅಥವಾ ಸಂತ್ರಸ್ತರಿಗೆ ಯಾರು ನಿರ್ಗತಿಕರಿದಾರೋ ಅವ್ರಿಗೆಲ್ಲರಿಗೂ ಸಿಗಲಿ ಸರ್ ಸುಪ್ರೀಂ ಕೋರ್ಟ್ ವಿರೋಧ ಮಾಡಿಲ್ಲ ಈಗ ತಮ್ಮ ಸರ್ಕಾರದ ಅವಧಿಯಲ್ಲಿ ಎಪಿಎಲ್ ಕಾರ್ಡ್ ಎಷ್ಟು ಲಕ್ಷ ಫೇಕ್ ಅಂತ ಹೇಳಿ ನಿಮ್ನೇ ಸರ್ಕಾರ ಸರ್ವೆ ಮಾಡಿತು ಹಾಗಾಗಿ ಟ್ಯಾಕ್ಸ್ ಪೇರ್ಗೂ ಕೂಡ ಸಿಗ್ತಾ ಇದೆ ಸರ್ ಅದು ಇಲ್ಲಿ ಕಳವಳ ಆಗ್ತಿರೋದು ಬಿಜೆಪಿ ಅವ್ರಿಗೆ ಎಂತ ದ್ವಿಗುಣ ಎಂತ ಇದು ಇಬ್ಬಗೆ ನೀತಿ ಅಂದ್ರೆ ಆರಂಭದಲ್ಲಿ ಸಿದ್ದರಾಮಯ್ಯ ಅವ್ರು ಹೇಳ್ಬಿಟ್ಟಿದ್ದಾರೆ ನಾವು ಗ್ಯಾರಂಟಿ ಕೊಡೋವರೆಗೂ ಬಿಡಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಗ್ಯಾರಂಟಿ ಕೊಟ್ಟ ಮೇಲೆ ನೀವು ಇವ್ರಿಗೆ ಕೊಡ್ಬೇಕು ಅವ್ರಿಗೆ ಯಾಕೆ ಕೊಟ್ರಿ ಇವ್ರಿಗೆ ಯಾಕೆ ಕೊಟ್ರಿ ಅಂತಾರೆ ಈ ತರದ್ದು ಇದು ಇವ್ರದ್ದು ಬಾಲಿಶವಾದಂತ ಹೇಳಿಕೆಗಳು ಅದಾದ ನಂತರ ಕೇಂದ್ರ ಸರ್ಕಾರ ಜನರ ಟ್ಯಾಕ್ಸ್ ದುಡ್ಡು ಅಂತ ಹೇಳ್ತಾರಲ್ಲ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡ್ಕೊಂಡ್ ಬಂದ್ರು ಇವತ್ತು ಬೆಲೆ ಏರಿಕೆ 15% GST ಹಾಕ್ಬಿಟ್ಟು ಇವತ್ತು ಅದನ್ನ ಕಡಿಮೆ ಮಾಡ್ಕೊಂಡ್ ಬಂದು ಇವಾಗ 9 ವರ್ಷ GST ಹಾಕಿ 18% GST ತಿನ್ಬಿಟ್ಟು ಇವತ್ತು ಕಡಿಮೆ ಮಾಡಿ ಇವರೇ ಚಪ್ಪಾಳೆ ತಟ್ಟವ್ರು ನಾವು GST ಕಡಿಮೆ ಮಾಡಿದ್ವಿ ಅಂತ ಜನ ದ್ರೋಹಿಗಳು ಇವರು ಅದಾದ್ಮೇಲೆ ಮಹಿಳೆಯರಿಗೆ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಬಿಡಿ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು ಸಬ್ಸಿಡಿ ಬಿಡಿ ಅಂತ ಹೇಳಿದ್ರು ಎಲ್ಲ ಮಹಿಳೆಯರು ಸಬ್ಸಿಡಿ ಬಿಟ್ರು ಇವತ್ತು ಗ್ಯಾಸ್ ಬೆಲೆ ಎಷ್ಟಾಯ್ತು 1200 ರೂಪಾಯಿ ಆಗಿದೆ ಇವತ್ತು ಅದನ್ನ ಮಧ್ಯಮ ವರ್ಗದವರು ಕೆಳ ಮಧ್ಯಮ ವರ್ಗದವರು ಈ ಗ್ಯಾಸ್ ಸಬ್ಸಿಡಿಯನ್ನು ಏನ್ ಮಾಡಿದ್ದಾರೆ ಮಹಿಳೆಯರಿಗೆ ಏನ್ ಕೊಟ್ಟಿದ್ದಾರೆ ಇವತ್ತು ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ಮುಂದೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಮುಂದೆ ಸರೆಂಡರ್ ಮೋದಿ ಆಗ್ಬಿಟ್ಟಿದ್ದಾರೆ ಇವತ್ತು ಚಿನ್ನದ ಬೆಲೆ ಜಾಸ್ತಿ ಆಗಿದೆ ಇವತ್ತು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಕ್ಕಿನ ಕೊಡಿಸ್ತಾ ಇದ್ದಾರೆ ಜನಕ್ಕೆ ಕೊಡ್ತಾ ಇಲ್ಲ ಇವರು ಅಕ್ಕಿನ ಜನಕ್ಕೆ ಕೊಡ್ತೀವಿ ನಾವು ಫ್ರೀ ಆಗಿ ಅಂದ್ರೆ ಇವ್ರು ಬಿಡ್ತಾ ಇಲ್ಲ ಅಕ್ಕಿನ ಕೊಡಿಸ್ತಾ ಇದ್ದಾರೆ ಈ ತರ ಇವತ್ತು ನರೇಂದ್ರ ಮೋದಿ ಅಲ್ಲಿ 32 ರೂಪಾಯಿಗೆ ಅಕ್ಕಿ ಮಾರಾಟ ಮಾಡ್ತೀನಿ ಅಂತ ಇವ್ರು ಬರ್ತಾ ಇದ್ದಾರೆ ಈ ತರ ಬಾಲಿಶವಾದಂತ ಹೇಳಿಕೆಗಳನ್ನ ಕೊಟ್ಕೊಂಡು ಜನದ್ರೋಹಿಗಳು ಇವರು ಇವತ್ತು ಜನದ್ರೋಹಿ ಕೆಲಸವನ್ನ ಇವತ್ತು ಬಿಜೆಪಿ ಅವರು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇವತ್ತು ಲಂಚ ಬಾಕಿ ಇವತ್ತೊಬ್ಬ ಶಾಸಕ ಸಿಗಾಕೊಂಡಿದ್ದಾರೆ ಲಂಚ ತಗೊಂಡು ಯಡಿಯೂರಪ್ಪ ಕಣ್ಣೀರ್ ಹಾಕಿದ್ರು ನರೇಂದ್ರ ಮೋದಿ ಮುಂದೆ ಯಡಿಯೂರಪ್ಪ ಜೈಲಿಗೆ ಹೋಗಿದ್ರು ಭ್ರಷ್ಟಾಚಾರಿಗಳು ಇವರು ಅದೆಲ್ಲ ಓಕೆ ನಿಮಿಷ 15 ಕೋಟಿಯನ್ನ ಸಾಲ ಮಾಡಿದ್ದಾರೆ ಕೇಂದ್ರ ಓಕೆ ನೀವು ಕೇಂದ್ರ ಸರ್ಕಾರದ ಬಗ್ಗೆ ಹೇಳ್ತಾ ಇದ್ರಿ ಓಕೆ ಐ ಅಗ್ರಿ ಬಟ್ ನಿಮ್ಮ ನಾಯಕರು ಹೇಳ್ತಾ ಇದ್ದಾರೆ ಸರ್ ಅಭಿವೃದ್ಧಿ ಕೆಲಸ ಮಾಡಕ್ ಆಗ್ತಿಲ್ಲ ಖಜಾನೆ ಇವತ್ತು ಯೋಜನೆಯನ್ನ ಎತ್ತಿನ ಹೊಳೆ ಯೋಜನೆಯನ್ನ ಜಾರಿಗೊಳಿಸಾಯ್ತು ಬಂದಿಲ್ಲ 3 ಬಂದಿಲ್ಲ ಬಂದಿದೆ ಇಲ್ಲ ಸರ್ ಬಂದಿದೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಅದಾದ ನಂತರ ರಿಕ್ರೂಟ್ಮೆಂಟ್ ಗಳಾಗ್ತಾ ಇದಾವೆ ಈ ತರ PSI ಸ್ಕ್ಯಾಮ್ ಆಗಿಲ್ಲ ಇವತ್ತು ಮಾಡಿರುವಂತ ಹಗರಣಗಳು PWD ಇಲಾಖೆಯಲ್ಲಿ ಮಾಡಿರುವಂತ ಹಗರಣಗಳನ್ನ ಇವತ್ತು ತೊಳಿತಾ ಕೂತಿದ್ದೀವಿ ಇವ್ರು ಮಾಡಿರುವಂತ ಸಾಲ ಇವ್ರು ಮಾಡಿರುವಂತ ಹಗರಣ ಈ ಹಗರಣಗಳನ್ನ ಇದನ್ನ ಕ್ಲೀನ್ ಮಾಡಕ್ಕೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ್ಮೇಲೆ ಸಾಲ ಜಾಸ್ತಿ ಆಗಿತ್ತು ಅಂತ ಸಾಲ 60,000 ಕೋಟಿ ಏನು 60,000 ಕೋಟಿ ಯಾವ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನಿಮ್ದೇನು ಇನ್ವೆಸ್ಟ್ಮೆಂಟ್ ಹೇಳಿ ನಿಮ್ ಸರ್ಕಾರದಲ್ಲಿ ಏನ್ ಮಾಡಿದೀರಾ ನಿಮ್ ಸರ್ಕಾರದಲ್ಲಿ ಯಾರಿಗ ಅನುಕೂಲ ಮಾಡ್ಕೊಟ್ಟಿದ್ದೀರಾ ಯಾರಿಗ ಅನುಕೂಲ ಮಾಡ್ದೇನೆ ಸಾಲ ಮಾಡಿದವ್ರು ನೀವು ಒಂದು PWD ನಲ್ಲಿ ಒಂದು 40%